ಪ್ರೀವಿಯಸ್ಸು ಮುಂಚೆ ಮೇಡಮ್ದು ಇದ್ದಿದ್ದು. ಸೊ ಇವಾಗ ನೋಡಿ, ಸೊ ಆಲ್ಮೋಸ್ಟ್ ಕ್ಯೂರ್ಡ್. ಎಷ್ಟು ಪೇಷಂಟ್ ಒಂದಲ್ಲ, ಸಾಕಷ್ಟು ಪೇಷಂಟ್ ಇದ್ದಾರೆ ಅಲ್ವಾ ಸರ್? ಸೊ ಅವರೆಲ್ಲಾನು ಇಲ್ಲಿ ಕ್ಯೂರ್ ಆಗಿ ಹೋಗಿರೋದು. ಅಳ್ಕೊಂಡು ಬರ್ತಾರೆ, ಆಮೇಲೆ ನಕ್ಕೊಂಡು ಹೋಗ್ತಾರೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ಕನ್ನಡಕವರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಹೆಲ್ತ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಇಂದಿನ ಹೆಲ್ತ್ ಇನ್ಫಾರ್ಮೇಷನ್ ಇದೆಯಲ್ಲ, ಇದು ಸ್ವಲ್ಪ ಯೂನಿಕ್ ಅಂತ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಈಗಿನ ಕಾಲದ ಥರ ಯಾವುದೇ ಶಸ್ತ್ರಚಿಕಿತ್ಸೆ ಆಗಲಿ, ಟ್ಯಾಬ್ಲೆಟ್ ಆಗಲಿ, ಈ ಇಂಜೆಕ್ಷನ್ಸ್ ಆಗಲಿ ಯಾವುದೇ ಯೂಸ್ ಮಾಡದೆ ನಿಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಒಂದು ಒಳ್ಳೆ ಆಪ್ಷನನ್ನು ತೊಗೊಂಬಂದಿದ್ದೀನಿ. ಸೊ ನಮ್ಮ ಜೊತೆ ಇರುವಂಥವರು ನಮಗೆಲ್ಲರಿಗೂ ಚಿರಪರಿಚಿತವಾಗಿರುವಂತಹ ನ್ಯಾಚುರಲ್ ಡಾಕ್ಟರ್ ಅಂತಲೇ ಹೆಸರು ಪಡೆದಿರುವಂತಹ ಡಾಕ್ಟರ್ ಶಿವ ಅವರು. ಸೊ ಮುಂಚೆ ಇವ್ರ ಜೊತೆನೂ ಕೂಡ ಮಾತಾಡಿದ್ದೆ, ಅನೇಕ ಮಾಹಿತಿಯನ್ನು ನಿಮಗೋಸ್ಕರ ತಂದಿದ್ದೆ. ಸೊ ಇವತ್ತು ಬೇರೆ ಜಾಗದಲ್ಲಿದ್ದೀವಿ, ಎಲ್ಲಿದ್ದೀವಿ, ಏನು ಕತೆ ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಳೋಣ. ವೆಲ್ಕಮ್ ಮಾಡೋಣ ಸರ್ನ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿರ್ತೀರಾ ಬಿಡಿ ಸರ್, ನಮ್ಮನ್ನ ಚೆನ್ನಾಗಿಡ್ಬೇಕು ನೀವು. ಸರ್, ಫಸ್ಟು ನಿಮ್ಮದು ಕಂಪ್ಲೀಟ್ ಕ್ಯೂರ್ ಕ್ಲಿನಿಕ್ ಅಂತ ಇತ್ತು ದೊಡ್ಡ ಕಲ್ಸಂದ್ರದಲ್ಲಿ. ಇವಾಗ ಒಂದು ಮೇನ್ ಏರಿಯಾ ಬನಶಂಕರಿಗೆ ಬಂದ್ಬಿಟ್ಟಿದ್ದೀರಾ, ದೇವಸ್ಥಾನದ ಎದುರುಗಡೆ ಬಂದ್ಬಿಟ್ಟಿದ್ದೀರಾ. ಜೊತೆಲಿ ಕಂಪ್ಲೀಟ್ ಕ್ಯೂರ್ ಡಿವೈನ್ ಹೀಲಿಂಗ್ ಸೆಂಟರ್ ಅಂತ ಮಾಡಿದ್ದೀರಾ. ಏನಿದು ಬದಲಾವಣೆ? ಒಂದೇ ಸಲ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿ, ಇಂಟ್ರೊಡಕ್ಷನ್ ಕೊಡಿ ನಮಗೆ ಒಂದು. ಖಂಡಿತ ವೀಕ್ಷಕರೇ, ನೀವು ಮೊದಲೇ ನಾವನ್ನೇನು ಹೊಸಬಲ್ಲ, ಮೊದಲೇ ಗೊತ್ತಿರೋ ಹಾಗೆ ಫಸ್ಟ್ ದೊಡ್ಡ ಕಲ್ಸಂದ್ರದಲ್ಲಿ ಚಿಕ್ಕ ಕ್ಲಿನಿಕಲ್ಲಿದ್ವಿ. 15 ವರ್ಷ ಆ ಶಿವನ ಕುರಿತು ಮಾಡಿದ ಮೇಲೆ ಅವ್ರ ಅನುಗ್ರಹ ಆಯಿತು. ಇವ್ರೇನು ಬಂದು ಫಸ್ಟ್ ವಿಡಿಯೋ ಮಾಡಿದರು ನಮ್ಮದು, ಅದಾದ ತಕ್ಷಣ ಅವ್ರ ಅನುಗ್ರಹ ಮಾಡಿದ್ರು. ಅಷ್ಟೊತ್ತಿಗೆ ನಮ್ಮದು ಅನುಗ್ರಹ ಆಯಿತು. ಆವಾಗ 15 ದಿನ ಹಿಮಾಲಯದಲ್ಲಿದ್ದೆ. ಆ ಹಿಮಾಲಯದಲ್ಲಿ ಹೋದಾಗ ಕೇದಾರ್ನಾಥ್, ಮಧ್ಯಮಹೇಶ್ವರ್, ತುಂಗನಾಥ್, ರುದ್ರನಾಥ್, ಕಲ್ಪೇಶ್ವರ್ ಅಂತ 5 ಪಂಚ ಕೇದಾರ್ ಅಂತ ಬರುತ್ತೆ. ಅದರಲ್ಲಿ 4ನೇ ಸ್ಥಾನ ಆಗಿರೋದು ರುದ್ರನಾಥ್ ಅಂತ. ಅದರಲ್ಲಿ ಏನಿದೆ ಅಂದರೆ ಸ್ವಯಂಭೂ, ಸ್ವತಃ ಉತ್ಪತ್ತಿ ಆಗಿರೋ ಲಿಂಗ ಇದೆ. ಆ ಲಿಂಗದಲ್ಲಿ ಮೂಡಿರೋ ಮುಖ ಇದು. ಸೊ ಇದನ್ನು ಜೂಮ್ ಮಾಡಿ ತೋರಿಸ್ತಾರೆ ನಿಮಗೆ. ಸೊ ಈ ಸ್ವಯಂಭೂ ಶಿವನ ಮುಖ ಮೂಡಿರೋದು ಅಲ್ಲಿ ರುದ್ರನಾಥದಲ್ಲಿ. ಅವ್ರ ಅನುಗ್ರಹ ಆದಮೇಲೆ ನಾವು ಇದನ್ನು ಡೆವಲಪ್ ಮಾಡಿಕೊಂಡು ನಾಡಿ ಸೆಟ್ಟಿಂಗ್ ಅಂತೆಲ್ಲ ಮಾಡ್ತಾ ಇದ್ದೀವಿ ಇವಾಗ. ಆಮೇಲೆ ಅವಾಗ ಇವರು ವಿಡಿಯೋದು ನೋಡಿ ಈಗಲೂ ಬೇರೆ ಬೇರೆ ವಿಡಿಯೋ ನಮ್ಮದನ್ನ ಎಲ್ಲ ನೋಡಿಬಿಟ್ಟು ಏನು ಕಾಲ್ ಮಾಡ್ತಾಯಿದ್ರು ಅಂದರೆ, ಸರ್ ನಮಗೆ ಸ್ಪೈನಲ್ ಕಾರ್ಡು 2 ಕಾಲುಗಳೇ ನಡೆಯೋಕ್ಕಾಗ್ತಾ ಇಲ್ಲ, ಎಲ್ಲ ನಮ್ಗೆ ತೊಂದರೆ ಆಗ್ತಾಯಿದೆ. ನೀವು ಅಲ್ಲೇ ನಾವು ಗುಲ್ಬರ್ಗದಿಂದ ಬರ್ತೀವಿ, ರಾಯಚೂರದಿಂದ ಬರ್ತೀವಿ, ಬೀದರಿಂದ ಬರ್ತೀವಿ, ಹೊರಗಡೆ ಬಂದವ್ರಿಗೆ ಉಳ್ಕೊಳ್ಳೋಕೆ ಜಾಗ ಇಲ್ಲ, ನಿಮ್ಮ ಬರೀ ಕ್ಲಿನಿಕ್ ಇದೆ ಅಂತ ತುಂಬ ರಿಕ್ವೆಸ್ಟ್ ಬಂತು. ಅದ್ರ ಮೇಲೆ ಅದನ್ನು ತೆಗೆದು ಇವಾಗ ಹಾಸ್ಪಿಟಲ್ ಮಾಡಿದ್ದೀವಿ. ಲೇಡೀಸ್ ಸೆಕ್ಷನ್ ಈ ಕಡೆ ಬೇರೆ ಇದೆ, ಜೆಂಟ್ಸ್ ಸೆಕ್ಷನ್ ಆ ಕಡೆ ಬೇರೆ ಇದೆ. ಬಂದರೆ ಔಟ್ ಸ್ಟೇಷನ್ ಅವರು ಇಲ್ಲೇ ಉಳ್ಕೊಂಡ್ಬಿಟ್ಟು ಅವ್ರು ಟ್ರೀಟ್ಮೆಂಟ್ ಮಾಡ್ಕೋಬಹುದು. ಎಲ್ಲಿಗೆ ಬರ್ಬೋದು ಒಂದು ಸ್ವಲ್ಪ ಅಡ್ರೆಸ್ ಹೇಳಿ ನಮ್ಗೆ ಕರೆಕ್ಟಾಗಿ. ಅಡ್ರೆಸ್ ಎಲ್ರಿಗೂ ಅನುಕೂಲ ಆಗಲಿ ಅಂತ ಬಂದರೆ ಮೆಟ್ರೋ ಸ್ಟೇಷನ್ ಬನಶಂಕರಿದ್ದು ಬಂದರೆ ದೇವಸ್ಥಾನದ ಎದುರುಗಡೆ ಬಸ್ ಸ್ಟಾಪು ಇದೆ, ಮೆಟ್ರೋ ಸ್ಟೇಷನ್ನು ಇದೆ. ಅಲ್ಲಿ ಇಳ್ಕೊಂಡ ತಕ್ಷಣ ಮೆಟ್ರೋ ಪಿಲ್ಲರ್ ಮೇಲೆ ನಂಬರ್ ಹಾಕಿದ್ದಾರೆ. 40ನೇ ಪಿಲ್ಲರ್ ನಂಬರ್ಗೆ ಬಂದರೆ ಅದ್ರ ಎದುರುಗಡೆ ಬಿಲ್ಡಿಂಗು 2nd ಫ್ಲೋರ್ ಕಂಪ್ಲೀಟ್ ಕ್ಯೂರ್ ಡಿವೈನ್ ಹೀಲಿಂಗ್ ಸೆಂಟರ್ ಅಂತ ಬೋರ್ಡ್ ಇದೆ. ಬೋರ್ಡ್ ಹಾಕ್ಬಿಟ್ಟು ಸೊ ನಡ್ಕೊಂಡೇ ಬರ್ಬೋದು. ಆ ಬಸ್ ಸ್ಟಾಪಿಗೆ ಬಂದರೆ ಸಾಕು, ಬನಶಂಕರಿ ದೇವಸ್ಥಾನಕ್ಕೆ ಬಂದರೆ ನಮ್ಮ ಕ್ಲಿನಿಕ್ಕಿಗೆ ಬಂದಾಗೆ. ವಿಡಿಯೋ ಕೂಡ ಬರ್ತಾ ಇರ್ಬೋದು. ನಾವೀಗ ಹೇಳ್ತಾ ಇರಬೇಕಾದ್ರೆ ಸ್ಕ್ರೀನ್ ಮೇಲೆ ವಿಡಿಯೋ ಬರ್ತಾ ಇರುತ್ತೆ. ಅಲ್ಲಿಂದ ಇಲ್ಲಿಗೆ ಬರೋದು ಹೇಗೆ, ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಆ ಮೂಲಕ ನೀವು ಇಲ್ಲಿ ಬರ್ಬೋದು. ಇಲ್ಲಿ ಏನೇನು ವ್ಯವಸ್ಥೆ ಇದೆ ನಿಮ್ಮ ಹತ್ರ? ಬಂದು ಉಳ್ಕೊಂಡ್ಬಿಟ್ಟು ಅವ್ರು ಟ್ರೀಟ್ಮೆಂಟ್ ಮಾಡಿಸ್ಕೋಬೋದು. ಔಟ್ ಪೇಷಂಟ್ಗೆ ತೊಂದರೆನೇ ಇಲ್ಲ. ಸಾಕಷ್ಟು ಒಂದೇ ಸತಿ ನಿಮ್ಗೆ 4-5 ಜನ ಬಂದ್ರು ನಾವು ಟ್ರೀಟ್ಮೆಂಟ್ ಮಾಡಿಬಿಟ್ಟು ಕಳಿಸ್ತಾ. ಎಷ್ಟು ಕೆಪಾಸಿಟಿ ಇದೆ ಸರ್ ಇಲ್ಲಿ? ಎಷ್ಟು ಪೇಷಂಟ್ಸ್ ಕೆಪಾಸಿಟಿ ಇದೆ? 10 ರಿಂದ 15 ಜನ ಕೆಪಾಸಿಟಿ ಇದೆ. ಇಲ್ಲಿ ಒಂದು ಕೆಲಸ ಮಾಡೋಣ, ಕಂಪ್ಲೀಟ್ ಸೀರೀಸ್ ಅನ್ನ ತಗೊಂಡ್ಬಂದ್ಬಿಡೋಣ. ತಾವು ಯಾವ್ಯಾವ ರೀತಿಯ ಒಂದು ಚಿಕಿತ್ಸೆಯನ್ನ ಕೊಡ್ತೀರಾ ಎಲ್ಲವನ್ನ ಹೇಳ್ಬೋದಾ ನಮಗೆ? 1 by 1 ಎಕ್ಸ್ಪ್ಲೇನ್ ಮಾಡ್ಬಿಡಿ ಸರ್ ನಮಗೆ. ಮೇನ್ಲಿ ಪೇನ್ ಮ್ಯಾನೇಜ್ಮೆಂಟ್ ನಾವು ಮಾಡ್ತಾ ಇರೋದು. ಯಾವುದೇ ರೀತಿ ಫ್ರೋಸನ್ ಶೋಲ್ಡರ್ ಆಗಿರ್ಬೋದು, ಕೈ ಎತ್ತಕ್ಕೆ ಬರಲ್ಲ ಅಂತ, ಊಟ ಮಾಡಕ್ಕೆ ಬರಲ್ಲ, ಎತ್ತಕ್ಕೆ ಆಗಲ್ಲ. ಆಮೇಲೆ ಸ್ಪೈನಲ್ ಕಾರ್ಡ್ದು ಯಾವುದೇ ರೀತಿ ಸಮಸ್ಯೆ ಇರ್ಬೋದು, ಡಿಸ್ಕ್ ಬಲ್ಜ್ ಇರ್ಬೋದು, ನರ್ವ್ ಕಂಪ್ರೆಷನ್ ಇರ್ಬೋದು, ಅದಕ್ಕೆಲ್ಲ ಏನಾಗುತ್ತೆ ಅಂತಂದರೆ ತುಂಬ ಲ್ಯಾಕ್ಸಲ್ಲಿ ಖರ್ಚಾಗುತ್ತೆ ಅಂತ ಹೇಳ್ತಾರೆ ಆಪ್ರೇಷನ್ ಅದು ಮಾಡಿಸಿದ್ರೆ. ಆಮೇಲೆ ಗ್ಯಾರಂಟಿ ಇರಲ್ಲ ಅವ್ರದ್ದು. ನಾವು ಯಾವುದೇ ಆಪ್ರೇಷನ್ ಇಲ್ಲದೆ ಏನೂ ಇಲ್ಲ, ಲ್ಯಾಕ್ಸಲ್ಲಿ ಇರೋದು ಬರೀ ಥೌಸಂಡ್ಸಲ್ಲಿ ಚಾರ್ಜ್ ಮಾಡ್ತೀವಿ. ಸೊ ಅವ್ರಿಗೆ ತುಂಬ ಖುಷಿ ಅದು. ಕಡಿಮೆ ಖರ್ಚಲ್ಲಿ ಯಾವುದೇ ರೀತಿ ಆಪ್ರೇಷನ್ ಇಲ್ಲದೆ ಯಾವುದೇ ರೀತಿ ಪೇನ್ ಇರ್ಬೋದು, ಫ್ರೋಸನ್ ಶೋಲ್ಡರ್ ಆಗಲಿ, ಸ್ಪೈನಲ್ ಕಾರ್ಡದ್ದಾಗಲಿ, ಅಥವಾ ನೀ ಪೇನ್ ಆಗಲಿ, ಇದು ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ. ಜೊತೆಗೆ
ಈಗ ವೆರಿಕೋಸ್ ವೇನ್ ತುಂಬಾನೇ ರಿಸಲ್ಟ್ ಬರ್ತಾ ಇದೆ. ನೀವು ಮೇಡಮ್ ಜೊತೆ ಮಾತಾಡಿದ್ರಲ್ಲ, ಅವರೇ ಓಪನ್ ಆಗಿ ನಿಮಗೆ ಎಲ್ಲ ಯಾಕಂದ್ರೆ ನಾವು ಟ್ರೀಟ್ಮೆಂಟ್ ಮಾಡಿದ್ದ ನಾವು ಹೇಳ್ಬಾರ್ದು, ಪೇಷಂಟ್ಸ್ ಹೇಳ್ಬೇಕು. ಕರೆಕ್ಟ್. ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ, ಒಂದು ವ್ಯಾಲ್ಯೂ ಇರುತ್ತೆ ಅಲ್ವಾ? ಸೊ ವೀಕ್ಷಕರೇ, ಪೇಷಂಟ್ಸ್ ಹೇಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸರ್ ಹೇಳಿದ್ ಕರೆಕ್ಟ್. ಬಂದ್ಕೊಳ್ಳೋ ಒಬ್ರು ಮೇಡಮ್ ಇದ್ರು, ಅವ್ರ ಜೊತೆ ಮಾತಾಡಿದೆ. ವೆರಿಕಸ್ ವೇನ್ ಇದೆ, 13 ವರ್ಷದ ಸಫರಿಂಗ್ ಮಾಡಿದ್ದೀವಿ ಅಂತ ಹೇಳಿದ್ರು. ಅವ್ರ ಜೊತೆ ಮಾತಾಡಿರುವಂಥ ಒಂದು ಬೈಟ್ಸ್ ಕೂಡ ಇದೆ. ಬನ್ನಿ ಫಸ್ಟು ಪೇಷಂಟ್ಸ್ ಹತ್ರ ಮಾತಾಡೋಣ, ಅದಾದ ನಂತರ ಸರ್ ಜೊತೆ ಹೆಚ್ಚಿನ ಮಾಹಿತಿಯನ್ನು ತಗೊಳ್ಳೋಣ. ಸರ್ ಒಂದ್ಸತಿ ಪೇಷಂಟ್ಸ್ ನೋಡ್ಕೊಂಡ್ ಬಂದ್ಬಿಡೋಣ, ಏನಿದೆ ಏನ್ ಕತೆ ಅಂತ ಹೇಳ್ಬಿಟ್ಟು. ಬನ್ನಿ ವೀಕ್ಷಕರೇ. ಸೊ ವೀಕ್ಷಕರೇ, ಸುಗುಣ ಮೇಡಮ್ನ ಕೆಲವೊಂದು ಕ್ವಶನ್ಗಳನ್ನು ಕೇಳೋಣ. ಮೇಡಮ್, ಮೊದಲೇದಾಗಿ ಲೈಕ್ ತಮಗೆ ಏನು ಸಮಸ್ಯೆ ಇತ್ತು ಮೇಡಮ್? ನನಗೆ 13-14 ವರ್ಷದಿಂದ ವೆರಿಕೋಸ್ ವೈನ್ಸ್ ಇತ್ತು. 14 ವರ್ಷದಿಂದ? 13 ವರ್ಷ, ಕರೆಕ್ಟಾಗಿ 13 ವರ್ಷ ಆಯಿತು. ಓಕೆ. ಅದಕ್ಕೆ ನೀವೆಲ್ಲಾದ್ರೂ ಟ್ರೀಟ್ಮೆಂಟ್ ಮಾಡಿದ್ದಿದೆಯಾ ಮುಂಚೆ? ಮಾಡಿದ್ದೀನಿ. ಏನೇನು ಮಾಡಿದ್ರಿ? ಹೋಮಿಯೋಪತಿಗೆ ಹೋಗಿದ್ದೆ, 4 ಇಯರ್ಸ್ ತಗೊಂಡೆ. ಓಕೆ. ಪೇಯ್ನು ಸ್ವಲ್ಪ ಕಡಿಮೆ ಆಯಿತು, ಬಟ್ ಆ ನರ್ವ್ಸ್ ಟ್ವಿಸ್ಟ್ ಆಗಿರೋದೆಲ್ಲ ಹಾಗೆ ಇತ್ತು, ಹಾಗೆ ಇತ್ತು. ಓಕೆ. ಅದಾದ್ಮೇಲೆ ಅಲೋಪತಿಗೆ ಹೋದೆ. ಅವರು ಸರ್ಜರಿ ಮಾಡಿ ನರ್ವನ್ನೇ ತೆಗಿಬೇಕು ಅಂತ ಹೇಳಿದ್ರು. ಸರಿ, ನಾನು ಅದು ಬೇಡ, ಅದು ಯಾಕಂದ್ರೆ ನನ್ಗೆ ಗೊತ್ತಿರೋದ್ರಿಂದ ಅದು ನರ್ವ್ಸ್ ತೆಗಿಯೋದು ಬೇಡ ಅಂತ ನಾನು ತೆಗಿಯಕ್ಕೆ ಹೋಗ್ಲಿಲ್ಲ. ಈಗ 13 ವರ್ಷದಲ್ಲಿ ಮತ್ತೆ ಹೋಮಿಯೋಪತಿ ಆಯ್ತು, ಅಲೋಪತಿ ಆಯ್ತು, ಎಲ್ಲ ಆದ್ಮೇಲೆ ಎಲ್ಲ ಟ್ರೈ ಮಾಡಿದೆ. ಸರಿ, ಇದಿಷ್ಟೇ. ಯಾಕಂದ್ರೆ ನನಗೂ ಗೊತ್ತಿರೋರು ಒಂದಷ್ಟು ಜನ ಹೇಳಿದ್ರು ಇದು ವಾಸಿ ಆಗಲ್ಲ, ಸಾಕ್ಬೇಕು ಅಂದ್ರೆ ಅದು 1 ವರ್ಷ ಹಾಕ್ದೆ. ಸಾಕ್ಸಿಂದನೂ ಏನು ಪ್ರಯೋಜನ ಆಗ್ಲಿಲ್ಲ. ಸರಿ ಬಿಡು, ಇದು ಹಿಂಗೆ ಇರುತ್ತೆ, ಏನು ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಮನೇಲಿ ಏನೇನು ಟ್ರೀಟ್ಮೆಂಟ್ ಮಾಡಬಹುದು ಅದೆಲ್ಲ ಮಾಡ್ಕೊಂಡು ಸುಮ್ಮನಾದೆ. ನಮ್ಮ ಈ ನ್ಯಾಚುರಲ್ ಡಾಕ್ಟರ್ ನಿಮ್ಗೆ ಹೇಗೆ ಗೊತ್ತಾದ್ರು, ಪರಿಚಯ? ಇದು ಇವ್ರು ಬಂದ್ಬಿಟ್ಟು ನಮ್ಮ ಕೋ ಸಿಸ್ಟರ್ಗೆ ಒಬ್ರಿಗೆ ಸ್ಪೈನಲ್ ಕಾರ್ಡ್ ಫುಲ್ ಪ್ರಾಬ್ಲಮ್ ಇತ್ತು. ಅವ್ರು ಇಲ್ಲಿ ಬಂದ್ಮೇಲೆ ಅವ್ರಿಗೆ ತುಂಬಾ ಕ್ಯೂರ್ ಆಯ್ತು. ಅವ್ರಿಗೆ ತುಂಬಾ ಚೆನ್ನಾಗಿದ್ದಾರೆ. ಅವ್ರು ಯಾವಾಗ್ಲೂ ಗಾಡಿಯಲ್ಲಿ ಹೋಗೋಗ ಇಲ್ಲ ಕುತ್ಕೊಳ್ಳೋಗ ಒಂದು ಪಿಲ್ಲೋ ಇಟ್ಕೊಂಡು ಓಡಾಡೋರು. ಅವರು ಆಂಧ್ರ, ತಮಿಳ್ನಾಡು ಎಲ್ಲ ಸರೌಂಡಿಂಗ್ ಎಲ್ಲ ಸುತ್ತಿ ಅವ್ರಿಗೆ ಎಲ್ಲೂ ವಾಸಿ ಆಗ್ಲಿಲ್ಲ. ಆಕ್ಚುಲಿ ಅವರು ಮೆಟ್ಲು ತೊಳೆಯೋಕೆ ಹೋಗಿ ಬಿದ್ದೋದ್ರು. ಹಾಗಾಗಿ ಅವ್ರಿಗೆ ಸೊಂಟದ ಹತ್ರ ಸ್ವಲ್ಪ ಪ್ರಾಬ್ಲಮ್ ಆಗಿ ವಾಸಿನೇ ಆಗಿರ್ಲಿಲ್ಲ. ಅವ್ರು ಇಲ್ಲಿ ಬಂದ್ಮೇಲೆ ಫುಲ್ ಕ್ಯೂರ್ ಆದ್ರು. ಅವ್ರು ನನ್ಗೆ ರೆಫರ್ ಮಾಡಿದ್ರು, ಬನ್ನಿ ಹೋಗು ಮಾಡೋ ಇಲ್ಲ ಅಂತ ಹೇಳಿ. ನೀವು ಬಂದು ಸರ್ನ ಭೇಟಿ ಆದಾಗ ಸರ್ ಎಲ್ಲ ಚೆಕ್ ಮಾಡಿಬಿಟ್ಟು ನಿಮ್ಗೆ ಏನ್ ಹೇಳಿದ್ರು, ಏನ್ ಮಾತು ಕೊಟ್ರು ನಿಮ್ಗೆ, ಏನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು? ಖಂಡಿತ ವಾಸಿ ಆಗುತ್ತಮ್ಮ, ಆದ್ರೆ ಟೈಮ್ ಹಿಡಿಸುತ್ತೆ, ಪೇಷನ್ಸ್ ಬೇಕು. ಭರವಸೆ ಕೊಟ್ರು? ಭರವಸೆ ಆಗುತ್ತೆ. ಅಂದ್ರೆ ಪೇಷನ್ಸ್ ಇರ್ಬೇಕು. 5 ರಿಂದ 6 ತಿಂಗಳೊಳಗೆ ನಿಮ್ಗೆ ನಾನು ಕಂಪ್ಲೀಟ್ ಕ್ಯೂರ್ ಮಾಡ್ತೀನಿ. ನೀವು 14 ವರ್ಷ ಮಾಡಿದೀರಾ, ಒಂದು 5-6 ತಿಂಗಳ ಮಾಡೋದು? ಅವ್ರು ಅದನ್ನೇ ಹೇಳಿದ್ರು, ನೀವು 13 ವರ್ಷ ಸಫರ್ ಪಟ್ಟಿರೋದನ್ನ ನನ್ಗೆ ಅಟ್ಲೀಸ್ಟ್ ನಂಗೆ ಒಂದು 5-6 ತಿಂಗಳು ಟೈಮ್ ಕೊಡಿ, ನಾನು ನಿಮ್ಮನ್ನ ಕಂಪ್ಲೀಟ್ ಕ್ಯೂರ್ ಮಾಡ್ತೀನಿ ಅಂತಂದ್ರು. ಇವರು ಲೈಕ್ ನಿಮ್ಗೆ ಯಾವ ರೀತಿ ಚಿಕಿತ್ಸೆ ಹೇಳಿದ್ರು? ಲೈಕ್ ಶಸ್ತ್ರಚಿಕಿತ್ಸೆನೋ ಅಥವಾ ನ್ಯಾಚುರಲ್ ಏನಾದ್ರು ವಿಧಾನಗಳನ್ನೆಲ್ಲ ತಿಳಿಸ್ಕೊಟ್ರ? ನನಗೆ ಇವರು ಸರ್ಜರಿ ಅದೆಲ್ಲ ಏನು ಹೇಳಿಲ್ಲ. ಒಂದು ಬೆಳಗ್ಗೆ ಖಾಲಿ ಹೋಟೆಲ್ ಕುಡಿಯೋಕೆ ಒಂದು ಪೌಡರ್, ಮತ್ತೆ ರಾತ್ರಿ ಕುಡಿಯೋಕೆ ಒಂದು ಗಂಜಿ ಪೌಡರ್, ಅದೆರಡು ಕೊಟ್ಟಿದ್ದಾರೆ ಅಷ್ಟೇ. ಮತ್ತೆ 2 ಟೈಮ್ ಆಯಿಲ್ ಮಸಾಜ್ ಕೊಟ್ಟಿದ್ದಾರೆ. ಅದರಿಂದ 90% ವಾಸಿ ಆಗುತ್ತೆ ಅಂತ ಹೇಳಿದ್ರೆ ಆಯಿಲ್. ಬಟ್ ನಾನು ಅವ್ರು ಹೇಳ್ದಂಗೆ 2 ಟೈಮ್ ಮಸಾಜ್ ಮಾಡ್ತಾ ಇದ್ದೀನಿ. ನನಗೆ ವೆರಿಕೋಸ್ ವೈನ್ಸ್ ಆಲ್ಮೋಸ್ಟ್ ಇವಾಗ 60 ಇಂದ 65 ಕಂಪ್ಲೀಟ್ ಆಗಿದೆ, ಕ್ಯೂರ್ ಆಗಿದೆ. ಎಷ್ಟು ದಿನ ಆಯ್ತು ನೀವು? ಈಗ ನನಗೆ 3 ತಿಂಗಳು ಕಂಪ್ಲೀಟ್ ಆಗಿದೆ, 4th ಮಂತ್ ಸ್ಟಾರ್ಟ್ ಆಗಿದೆ. 4th ಮಂತ್ ಅಲ್ಲೇ ನಿಮ್ಗೆ ಆಲ್ಮೋಸ್ಟ್ 60% ಇವಾಗ ಆಗಿದೆ, ಕ್ಯೂರ್ ಇದೆ. ಅದು ನಿಮ್ಮ ಅನುಭವಕ್ಕೆ ಬರ್ತಾ ಇದೆ? ಹೌದಪ್ಪ, ನಿಜವಾಗ್ಲೂ ಬೇಕಾದ್ರೆ ತೋರಿಸಿ ಅಂದ್ರೂ ತೋರಿಸ್ತೀನಿ, ನನಗೇನು ಬೇಜಾರಿಲ್ಲ, ವಾಸಿ ಆಗಿದೆ. ಬಟ್ ನನಗೆ ಇನ್ನೊಂದು ನೀ ಪೇನ್ ಬೇರೆ ಇತ್ತು. ಈಗ ಅದಕ್ಕೂ ಟ್ರೀಟ್ಮೆಂಟ್ ಅವರೇ ಮಾಡ್ತಿದ್ದಾರೆ. ನೀ ಪೇನ್ ಒಂಚೂರು ಕಡಿಮೆ ಆಗಿದೆ. ಮುಂಚೆ ಈಗ ಅದು ಒಂದು 13-14 ವರ್ಷದಿಂದ ಯಾವಾಗಲೂ ತಗಲಿಸ್ಕೊಂಡಿರೋದು ಅಂತ ಹೇಳಿದ್ರು. ಬಟ್ ಈಗ ಅದಕ್ಕೂ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ, ಅದಕ್ಕೂ ತಗೊಂತಾ ಇದ್ದಾರೆ. ಕಾಲೇ ಗುಣ ಆಗ್ಬಿಡ್ಲಿ ಅಂತ. ಅದು ಈಗ ಸ್ವಲ್ಪ ವಾಸಿ ಆಗ್ತಿದೆ. ಓಕೆ. ಸೊ ನಿಮಗೆ ಕಾನ್ಫಿಡೆಂಟ್ ಇದೆಯಾ 100% ನನ್ನ ವೆರಿಕೋಸ್ ವೇನ್ ಗುಣ ಆಗುತ್ತೆ? ಯಾಕಂದ್ರೆ ಈಗ ಆಲ್ಮೋಸ್ಟ್ 3 ತಿಂಗಳಲ್ಲೇ ನನ್ಗೆ ಇಷ್ಟು ವಾಸಿ ಆಗಿದೆ. ಇನ್ನೊಂದು 3 ತಿಂಗಳಲ್ಲಿ ನನಗೆ ಕ್ಲೀನ್ ಆಗುತ್ತೆ ಅನ್ನೋ ಭರವಸೆ ಅಂತೂ ಇದ್ದೇ ಇದೆ. ಓಕೆ. ನೋಡ್ತಾರಂತ ನಮ್ಮ ವೀಕ್ಷಕರಿಗೆ ನೀವೇನು ಹೇಳ್ತೀರಾ? ಇಲ್ಲಿ ನಮ್ಮ ನ್ಯಾಚುರಲ್ ಡಾಕ್ಟರ್ ಹತ್ರ ಬರ್ಬೋದಾ? ಖಂಡಿತ. ಯಾರ್ಯಾರು ವೆರಿಕೋಸ್ ವೈನ್ಸೇ ಅಲ್ಲ, ಬಾಡಿಲಿ ಏನೇ ಪ್ರಾಬ್ಲಮ್ ಇದ್ರು ಬನ್ನಿ, ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ತಾರೆ. ಯಾಕಂದ್ರೆ 3 ತಿಂಗಳಲ್ಲಿ ನನಗೆ ಇಷ್ಟು ಚೆನ್ನಾಗಿದ್ದೀನಿ ಅಂದ್ರೆ ಅಟ್ಲೀಸ್ಟ್ ನಿಮ್ಗೂ ನನ್ಗಿಂತ ಚೆನ್ನಾಗಿ ಬೆಟರ್ ಆಗ್ತೀರಾ ಅನ್ನೋದು ಹೋಪ್ ಇದೆ ನನಗೆ. ನಿಮ್ಮ ಮನೇಲಿ ಯಾರಾದ್ರೂ ನಿಮ್ದು ಇದು ಕಂಡೀಷನ್ ಎಲ್ಲ ನೋಡ್ಬಿಟ್ಟು ಹೌದಲ್ಲಪ್ಪ ಚೆನ್ನಾಗಾಗ್ತಿದೆ, ನಾವು ಟ್ರೀಟ್ಮೆಂಟ್ ತಗೊಳ್ಳೋಣ ಅಂತ ಯಾರಾದ್ರೂ ಹೇಳಿದ್ಯಾ ಮನೆಯಲ್ಲಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ? ನಾನು ಗೊತ್ತಿರೋ ಸರೌಂಡಿಂಗ್ ಅಲ್ಲಿ ಎಲ್ಲಾರ್ಗು ಹೇಳಿದೀನಿ. ಪಾಪ 1-2-3 ಜನ ಬಂದು ತೋರಿಸ್ಕೊಂಡು ಹೋಗಿದ್ದಾರೆ. ಅವ್ರಿಗೂ ಇಷ್ಟ ಆಗಿದೆ, ಬರ್ತಾರೆ ಏನೋ ಗೊತ್ತಿಲ್ಲ. ನನ್ಗೆ ಯಾರ್ಯಾರು ಪರಿಚಯ ಇದೆ ಅವ್ರಿಗೆಲ್ಲಾನು ನಾವು ಹೇಳಿದೀವಿ. ಅವ್ರು ನೋಡಿದ, ಯಾಕಂದ್ರೆ ನನ್ನ ಪರಿಸ್ಥಿತಿ ಅವ್ರು ನೋಡಿ ಅವ್ರಿಗೆಲ್ಲ ಆಲ್ಮೋಸ್ಟ್ 1-2-3 ಜನನು ಬಂದು ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ. ಓಕೆ. ಸೊ ನಿಮ್ಮ ಪ್ರಕಾರ ಇಲ್ಲಿ ಸರ್ನ ಟ್ರೀಟ್ಮೆಂಟ್ ಇರ್ಬೋದು, ಇಲ್ಲಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಮೇಡಮ್? ಇಲ್ಲಿ ಹೊಸದು ಇದು ಬೇರೆ ಓಪನ್ ಮಾಡಿದ್ದಾರೆ ಕ್ಲಿನಿಕ್, ತುಂಬಾ ಚೆನ್ನಾಗಿದೆ. ಇಲ್ಲಿ ಬರ್ಬೋದು ಇರೋದಕ್ಕೆ, ಮಾಡೋದಕ್ಕೆ, ಇರೋದಕ್ಕೂ ಸ್ಟೇ ಮಾಡಕ್ಕೂ ಈಗ ಮಾಡಿದ್ದಾರೆ. ಈಗ ದೊಡ್ಡದಾಗಿರೋದ್ರಿಂದ ಸ್ಟೇನು ಮಾಡಬಹುದು, ಎಲ್ಲ ಫೆಸಿಲಿಟೀಸ್ ಈಗ ಮಾಡಿದ್ದಾರೆ. ಚೆನ್ನಾಗಿದೆ, ಈಗ ಚೆನ್ನಾಗಿದೆ. ಒಂದು ಕ್ವಶನ್ ಕೇಳ್ತೀನಿ ನಾನು ನಿಮ್ಗೆ. ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇರ್ಬೇಕಾದ್ರೆ ಯಾವ ರೀತಿ ಇಂಜೆಕ್ಷನ್ಸ್ ಮೆಡಿಸಿನ್ಸ್ ಎಲ್ಲ ಕೊಡ್ತಾ ಇದ್ರು ಸರ್ ನಿಮ್ಗೆ? ಇಂಜೆಕ್ಷನ್ಸ್ ಎಲ್ಲ ಏನು ಕೊಡ್ತಾ ಇರಲಿಲ್ಲ, ಮೆಡಿಸನ್ ಏನು ಕೊಡ್ತಾ ಇಲ್ಲ. ಈಗ ನಾನು ಹೇಳಿದ್ನಲ್ವಾ ಪೌಡರು,
ಜೀರಾ ಪೌಡರ್ ಅಷ್ಟೇನಾ? ಅಷ್ಟೇ ಟ್ರೀಟ್ಮೆಂಟ್ ಅಂದ್ರೆ ಜೀರಾ ಪೌಡರ್ದು ಆ ಟೇಸ್ಟ್ ಬರುತ್ತೆ. ಮತ್ತೆ ಸಂಜೆ ನೈಟ್ಗೆ ಒಂದು ಗಂಜಿ ಪೌಡರ್ ಕೊಡ್ತಾರೆ ಅಷ್ಟೇ. ಆಮೇಲೆ ಸಣ್ಣ ಸಣ್ಣ ನೀಡಲ್ಸ್ ಇರುತ್ತೆ, ಆ ನೀಡಲ್ಸ್ ನ ಇನ್ಸರ್ಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ. ನಿಮ್ಗೆ ಯಾವುದೇ ಇಂಜೆಕ್ಷನ್ ಇಂಜೆಕ್ಷನ್ ಕೊಡೋದು, ಟ್ಯಾಬ್ಲೆಟ್ಸ್ ಕೊಡೋದು ಅದೆಲ್ಲ ಏನು ಇಲ್ಲ, ಅದೆಲ್ಲ ಏನು ಇಲ್ಲ. ಅದಕ್ಕೆ ನ್ಯಾಚುರಲ್ ಅನ್ನೋದು ಅದಕ್ಕೆ natural ಅಂತ ಕರೆಯೋದು. ಹೌದು. ಸೋಮವಾರನು ಮತ್ತೆ ಗುರುವಾರ ನಾಡಿ ಸೆಟ್ಟಿಂಗ್ ಅಂತ ಮಾಡ್ತಾರೆ. ಅದರಿಂದನೂ ಎಷ್ಟೋ ಜನಕ್ಕೆ ಕ್ಯೂರ್ ಆಗಿದೆ ಅಂತ ಹೇಳ್ತಾರೆ. ಬಟ್ ನನಗೂ ಅದು ಸೆನ್ಸ್ ಆಗಿದೆ. ನನ್ಗೆ ನಾಡಿ ಸೆಟ್ಟಿಂಗ್ ಅನುಭವ ಹೇಳಿ. ನನ್ಗೆ ಫಸ್ಟ್ ಅವ್ರು ನಾಡಿ ಸೆಟ್ಟಿಂಗ್ ಮಾಡಿದಾಗ ನನ್ಗೆ ಅದು ಸೆನ್ಸ್ ಗೊತ್ತಾಯ್ತು. ನಾನು ಡಾಕ್ಟರ್ಗೆ ಹೇಳ್ದೆ, ನನ್ಗೆ ನನ್ನ ನರ್ವ್ಸ್ ಅಲ್ಲಿ ಈ ತರ ಎನರ್ಜಿ ಪಾಸ್ ಆಯ್ತು ಅಂತ. ಅವ್ರು ಹೇಳಿದ್ರು ಹೌದು ಮೇಡಮ್, ಅದ್ ಬಾಡಿಲಿ ಏನಾದ್ರು ಬ್ಲಾಕೇಜ್ ಏನಾದ್ರು ಇದೆ ರಿಮೂವ್ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡುತ್ತೆ ಅಂತ ಹೇಳಿದ್ರು. ಅದು ಮಂಡೇ ಮತ್ತೆ ಥರ್ಸ್ಡೇ ಯಾವಾಗ್ಲೂ ಇರುತ್ತೆ. ಅದೇ ಹೆಸರು ನಾಡಿ ಸೆಟ್ಟಿಂಗ್ ಅಂತ. ನಾಡಿ ಸೆಟ್ಟಿಂಗ್ ಅದು ಮಾಡಿದ್ರೆ ಒಳ್ಳೇದಂತ. ಒಳ್ಳೇದು, ಹೌದು. ದೇವ್ರನ್ನ ಯಾರು ನಂಬ್ತಾರ ಅವ್ರು ಖಂಡಿತ ಅದು ಎಕ್ಸ್ಪೀರಿಯನ್ಸ್ ಆಗೇ ಆಗುತ್ತೆ. ನಾಡಿ ಸೆಟ್ಟಿಂಗ್ ಅಂತ ಹೇಳ್ತೀರಾ. ಸೊ ನಮ್ಮ ಸರ್ಗೆ ಒಂದು ತಮ್ಸ್ ಕೊಡ್ಬೋದಾಗಿದ್ರೆ ತಮ್ಸ್ ಕೊಟ್ಬಿಡಿ ಮತ್ತೆ. ಓಕೆ, ಸೊ ಮೇಡಮ್ ಅಂತೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ತಗೊಂಡಿದ್ದಾರೆ. ಸೊ ನಿಮಗೂ ಕೂಡ ಈ ರೀತಿ ಎಕ್ಸ್ಪೀರಿಯನ್ಸ್ ಬೇಕು, ನಿಮ್ಮಲ್ಲಿರುವಂತಹ ಯಾವುದೇ ರೀತಿಯ ಸಮಸ್ಯೆಗಳಿಗೆ ನ್ಯಾಚುರಲ್ ಆಗಿ ನಿಮಗೆ ಟ್ರೀಟ್ಮೆಂಟ್ ಬೇಕು ಅಂತಂದ್ರೆ ಡೆಫಿನೆಟ್ಲಿ ಹಾಸ್ಪಿಟಲ್ಗೆ ಬರ್ಬೋದು. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಸರ್ ಜೊತೆ ತಗೊಳ್ಳೋಣ. ಮೇಡಮ್, ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಇದು ಪ್ರೀವಿಯಸ್ಸು ಮುಂಚೆ ಮೇಡಮ್ದು ಇದ್ದಿದ್ದು. ಸೊ ಇವಾಗ ನೋಡಿ, ಸೊ ಆಲ್ಮೋಸ್ಟ್ ಕ್ಯೂರ್ಡ್. ಓಹೋ, ಅಡ್ಡಿಲ್ಲ ಮೇಡಮ್, ನ್ಯಾಚುರಲ್ ಆಗೇ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಸರ್. ಸರ್, ಸುಗುಣ ಮೇಡಮ್ದಂತೂ ನಾವು ನೋಡ್ಕೊಂಬಂದ್ವಿ. ತುಂಬಾ ಚೆನ್ನಾಗಿ ರಿಸಲ್ಟ್ ತಂದು ಕೊಟ್ಟಿದ್ದೀರಾ ನೀವು. ಲೈವ್ ಆಗಿ ವೀಕ್ಷಕರಿಗೆ ತೋರಿಸಿದ್ವಿ ಕೂಡ ನಾವು ವಿಡಿಯೋದಲ್ಲಿ ಯಾವ ಥರ ಬರುತ್ತೆ ಅಂತ. ಸರ್, ಇವಾಗ ಈ ಪೇನ್ ಕ್ಯೂರ್ ಬಗ್ಗೆ ನೀವು ಹೇಳ್ತಾ ಇದ್ರಿ. ಫ್ರೋಝನ್ ಶೋಲ್ಡರ್ ಇರ್ಬೋದು, ನೀ ಪೇನ್ ಇರ್ಬೋದು, ಬ್ಯಾಕ್ ಪೇನ್ ಇರ್ಬೋದು, ಇವುಗಳಿಗೆಲ್ಲ ಯಾವುದೇ ರೀತಿಯ ಟ್ಯಾಬ್ಲೆಟ್ ಇಲ್ದೇ, ಇಂಜೆಕ್ಷನ್ ಇಲ್ದೇ, ಶಸ್ತ್ರಚಿಕಿತ್ಸೆ ಇಲ್ದೇ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ ಸರ್ ತಾವು? ಓಕೆ, ಇವಾಗ ಇವೆಲ್ಲ ಮೇನ್ಲಿ ಪೇನ್ ಮ್ಯಾನೇಜ್ಮೆಂಟ್ ಅಂತ ಕರಿತೇವೆ. ಇವೆಲ್ಲನ ಫ್ರೋಝನ್ ಶೋಲ್ಡ್ರು, ಸ್ಪೈನಲ್ ಕಾರ್ಡ್ ರಿಲೇಟೆಡ್ ಯಾವುದೇ ತೊಂದರೆ ಇರ್ಬೋದು, ಅಥವಾ ನೀ ಪೇನ್ ಇರ್ಬೋದು, ಮಿಕ್ಕದ ಬಾಡಿನಲ್ಲಿ ಯಾವುದೇ ನೋವು ಇರ್ಬೋದು, ಆ ನೋವಿಗೆ ಕಂಪ್ಲೀಟ್ ಪೇನ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಅದಕ್ಕೆ ನಾವು ಸ್ಪೆಷಲಿಸ್ಟ್ ಆಗಿದ್ದೀವಿ. ಯಾಕೆಂದರೆ ಯಾವುದೇ ಇಂಜೆಕ್ಷನ್ ಇರಲ್ಲ, ಮಾತ್ರೆ ಇರಲ್ಲ. ಹೆಂಗೆ ಸರ್ ಅದು ಸಾಧ್ಯ? ಸಾಧ್ಯ ಇದೆ ಸರ್, ಎಲ್ಲನೂ ಸಾಧ್ಯ ಇದೆ. ತಾಳ್ಮೆ ಇರಬೇಕು. ಇದು ನಾವು ನ್ಯಾಚುರೋಪತಿ ಅಂತ ಕರಿತೀವಿ ಇದನ್ನ. ನ್ಯಾಚುರೋಪತಿ ಅಂದರೆ ನೈಸರ್ಗಿಕವಾಗಿ ಯಾವಾಗ ನಾವು ಒಂದು ಸಪೋಸ್ ಒಂದು ಮರ ಏನಾದರೂ ಬೆಂಡ್ ಆಗಿದೆ ಅಂತಂದರೆ ಸಡನ್ ಆಗಿ ಎಳೆದು ಕಟ್ಟಿದ್ರೆ ಏನಾಗುತ್ತೆ, ಅದು ಮುರಿದೋಗ್ಬಿಡುತ್ತೆ. ಹಾಂ, ಆದರೆ ದಿನ ಒಂಚೂರು ಚೂರು ಕಟ್ಕೊಂಡು ಈ ಥರ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ ಹೇಳಿ? ಸರಿ ಆಗ್ಬಿಡುತ್ತೆ. ಅದೇ ರೀತಿ ಮಾಡ್ತಾರಲ್ಲ. ಸೊ ಅದೇ ರೀತಿ ನಾವು ದಿನ ಸ್ವಲ್ಪ ಮಾಡ್ಕೊಂಡು ನಾವಿದ್ರೆ ಯಾವುದೇ ರೀತಿ ನೋವಿದ್ರು ಅದು ನಾವು ಅಕ್ಯುಪಂಚರ್ ಟ್ರೀಟ್ಮೆಂಟ್, ನ್ಯಾಚುರಲ್ ಥೆರಪಿನೇ ಬಳಸೋದು. ಅಕ್ಯುಪಂಚರ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಸ್ಪೈನ್ ಅಲೈನ್ಮೆಂಟ್ ಆಗಿರ್ಬೋದು, ಮತ್ತು ಅದರದ್ದು ನೀದ್ ಎಕ್ಸಸೈಸ್ ಆಗಿರ್ಬೋದು. ಆ ಥರ ನಾವು ನ್ಯಾಚುರಲ್ ಆಗಿ ಏನೇನು ಮಾಡೋಕ್ಕೆ ಸಾಧ್ಯ ಇದೆ ನಮ್ಮ ಕಡೆ, ಆ ಶಿವ ಏನು ಅನುಗ್ರಹ ಮಾಡಿದ್ದಾನೆ ಅದರ ಮೇಲೆ ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಮಾಡ್ತಾ ಇರೋದ್ರಿಂದ ರಿಸಲ್ಟ್ ಬರುತ್ತೆ. ಬಟ್ ತಾಳ್ಮೆ ಇರಬೇಕು. 3 to 6 months ಅಂತ ಕೋರ್ಸ್ ಇರುತ್ತೆ. ಸೊ ಅದರಲ್ಲಿ ಬೇರೆ ಒಂದು 10 ವರ್ಷ ಸುತ್ತ ಬಂದಿರ್ತಾರೆ, ಅಲ್ಲಿ ಸರಿ ಹೋಗಿರಲ್ಲ. ಇಲ್ಲಿ ಬಂದ್ಮೇಲೆ ಸರಿ ಹೋಗಕ್ಕೆ ಕಾರಣ ಅವರು. ಹೌದಾ? ಆ ಶಿವನ ಅನುಗ್ರಹ ಕಾರಣ. ಅನುಗ್ರಹದ ಮೇಲೆ ನೀವು ಹೇಗೆ ಮಾಡ್ತೀರಿ ಅಂತ ಟ್ರೀಟ್ಮೆಂಟ್ ಕೇಳಿದ್ರಲ್ಲ, ಅದ್ರ ಮೇಲೆ ಇವಾಗ ಒಂದು ಪೇಷಂಟ್ ಲೈವ್ ತೋರಿಸ್ತೀವಿ. ನಾಡಿ ಸೆಟ್ಟಿಂಗ್ ಅಂತ ಮಾಡ್ತೀವಿ. ನಾಡಿ ಸೆಟ್ಟಿಂಗ್ ಅಲ್ಲಿನೂ ಎಲ್ಲ ರೋಗಗಳು ವಾಸಿ ಆಗತ್ತೆ. ಅವ್ರ ದೇವ್ರ ಮೇಲೆ ಯಾರಿಗಾದ್ರೂ ನಂಬಿಕೆ ಇದ್ದು, ಇಲ್ಲಪ್ಪ ನಾನು ದಿನನಿತ್ಯ ದೇವ್ರ ಪ್ರಾರ್ಥನೆ ಮಾಡ್ತೀನಿ, ದೇವ್ರು ನನ್ಗೆ ರಿಸಲ್ಟ್ ಕೊಡ್ತಾನೆ ಅನ್ನೋ ನಂಬಿಕೆ ಇದ್ರೆ, ಆ ಶಿವನ ಅನುಗ್ರಹ ಆದ್ಮೇಲೆ ಫಸ್ಟ್ ಬಂದವರಿಗೆ ಇದು ಶಿವನ ಫೋಟೋ ಕೊಡ್ತೀವಿ. ಸರಿ, ಇದು ಶಿವನ ಫೋಟೋ ಕೊಟ್ಬಿಟ್ಟು ಪಂಚಾಕ್ಷರಿ ಮಂತ್ರ ಹೇಳ್ಕೊಡ್ತೀವಿ. ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅಂತ ಪಂಚಾಕ್ಷರಿ ಮಂತ್ರ. ಅವ್ರು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ ಇದ್ರೆ, ನಾವು ನಾಡಿ ಸೆಟ್ ಮಾಡ್ತಾ ಇದ್ರೆ ಅವ್ರಿಗೆ ವೇವ್ ಪಾಸ್ ಆಗೋದು ಲಿಟ್ರಲಿ ಗೊತ್ತಾಗತ್ತೆ. ಓಕೆ, ಸೊ ಅದೇ ಒಂದು ಈಗ ದೇವ್ರ ಇದಾನೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ ಸಾಕು. ಆವಾಗ ಅದ್ರ ಮೇಲೆ ಹೀಲ್ ಆಗುತ್ತೆ. ಯಾವುದೇ ರೋಗ ಇರ್ಬೋದು, ಈವನ್ ಕ್ಯಾನ್ಸರ್ ಕಂಟ್ರೋಲ್ ಆಗುತ್ತೆ. ನಿಮಗೆ ಪೇನ್ ಅಂತೂ ಆಟೋಮೆಟಿಕ್ ಹೋಗುತ್ತೆ. ಸಿವಿಯರ್ ಹೆಡ್ಯಾಕ್ ಬಂದ್ರೆ ಲಿಟ್ರಲಿ ಕೂರಿಸ್ಬಿಟ್ಟು ನಾವು ನಾಡಿ ಸೆಟ್ಟಿಂಗ್ ಮಾಡಿಬಿಟ್ರೆ 10-15 ನಿಮಿಷದಲ್ಲಿ ಅವ್ರಿಗೆ ಇಳಿಯುತ್ತೆ. ಈಗ ಮೈಗ್ರೇನ್ ಅಂತ ಬರ್ತಾರೆ, ಅವ್ರಿಗೆ ನಾವು ಕೂರಿಸಿಲ್ಲೇ ಲೈವ್ ಬೇಕಾದ್ರೆ ಯಾರು ಪೇಷಂಟ್ ಇದ್ದವ್ರು ಬರ್ಬೋದು, ಲೈವ್ ವಿಡಿಯೋ ಮಾಡ್ಕೊಂಡು ನೋಡ್ಬೋದು ಅವರು. ಹೌದು ಸರ್, ಅಷ್ಟೊಂದು ಎಫೆಕ್ಟಿವ್ ಇದೆ. ಅವ್ರ ಅಲ್ಲ ಸರ್, 15 ವರ್ಷ ಇವು ಶಾರ್ಟ್ ಕಟ್ ಅಲ್ಲ. ಅದು 15 ವರ್ಷ ತಪಸ್ ಮಾಡೋದು ಹುಡುಗಾಟ ಅಲ್ಲ ಅಲ್ವಾ? ಆ ತಪಸ್ ಮಾಡಿದ ಮೇಲೆ ಅವ್ರ ಅನುಗ್ರಹ ಆದ್ಮೇಲೆ ಅದ್ರ ರಿಸಲ್ಟ್ ಬರ್ತಾ ಇದೆ. ಓದಿರೋದು ಇದ್ದೇ ಇರುತ್ತೆ, ಪ್ಲಸ್ ಅವ್ರ ಅನುಗ್ರಹ ಎಲ್ಲದಕ್ಕಿಂತಲೂ ಹೇಳಿದ್ರಲ್ಲ, ಈ ಶಿವನ ಅನುಗ್ರಹ ಆದ್ರೆ ಸತ್ತವರು ಎದ್ದು ಕೂರ್ತಾರೆ ಅಂತ. ಕರೆಕ್ಟ್. ಎಷ್ಟು ನಿದರ್ಶನಗಳು ನೋಡಿರ್ತೀವಿ. ಅಂಥದ್ರಲ್ಲಿ ನಾವು ಅಷ್ಟು ಬೇಡ. ಸಣ್ಣ ಎಕ್ಸಾಂಪಲ್, ಅವ್ರು ಇರೋ ಹೆಲ್ತ್ದಂತೂ ಸರಿ ಮಾಡ್ಲೇಬಹುದಲ್ಲ. ಅವ್ರ ಅನುಗ್ರಹ ಆದ್ಮೇಲೆ ಇದು ಪ್ರಾಕ್ಟಿಕಲ್ ಆಗಿ ಆಗ್ತಾ ಇದೆ. ಸರ್, ನಾವು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ಮೇಲೆ ನಿಮ್ಗೆ ಎಲ್ಲಿ ಯಾವ್ಯಾವ ಊರುಗಳಿಂದ ಈ ತರ ಬಂದ್ರು ಪೇಷಂಟ್ಸ್ಗಳು, ಅವರಿಗೆ ಏನೇನು ಸಮಸ್ಯೆಗಳೆಲ್ಲ ಇತ್ತು ಸ್ವಲ್ಪ ಹೇಳ್ಬೋದು? ಪ್ರತಿಯೊಂದು ಮೇನ್ಲಿ ಪೇನ್ ಮ್ಯಾನೇಜ್ಮೆಂಟ್ ಜಾಸ್ತಿ ಬರೋದು ನಮ್ಮ ಹತ್ರ. ಸ್ಪೈನಲ್ ಕಾರ್ಡದ್ದೇ ಮ್ಯಾಕ್ಸಿಮಮ್
ಬರ್ತಾರೆ, ಫ್ರೋಸನ್ ಶೋಲ್ಡ್ರು, ನೀ ಪೇನು, ಆಮೇಲೆ ವೆರಿಕೋಸ್ ವೇನ್ ಬರ್ತಾರೆ. ಅಂದ್ರೆ ಅಲೋಪತಿನಲ್ಲಿ ಇವೆಲ್ಲದಕ್ಕೂ ಆಪರೇಷನ್ ಇಲ್ಲದೆ ಸರಿ ಮಾಡೋಕ್ಕಾಗಲ್ಲ. ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಏನಾಗಿದೆ, ನಾವು ನ್ಯಾಚುರೋಪತಿ ಟ್ರೀಟ್ಮೆಂಟ್ ಕೊಡೋದ್ರಿಂದ ಯಾವುದೇ ರೀತಿ ಹಾನಿ ಇಲ್ಲದೇನೆ ಕೊಡ್ತೀವಿ. ಇಂಜೆಕ್ಷನ್ ಮಾತ್ರ ಇರಲ್ಲ, ಕೆಲವೊಂದು ನಾವು ಅದಕ್ಕೆ ಬೇಕಾಗಿರೋ ಫುಡ್ ಪೌಡರ್ ಕೊಡ್ತೀವಿ, ಗಂಜಿ ಪೌಡರ್, ಅದು ಇಂಟರ್ನಲ್ ನರ್ವ್ಗಳ ಸ್ಟ್ರೆಂತ್, ಬೋನ್ ಸ್ಟ್ರೆಂತ್ ಬರಲಿಕ್ಕೆ ಕೊಡ್ತೀವಿ. ಅದನ್ನ ಅವ್ರ ಮನೆಯಲ್ಲಿ ಕುಡ್ಕೊಳ್ತಾರೆ, ಒಂದು ಅಪ್ಲೈ ಮಾಡ್ಲಿಕ್ಕೆ ಆಯಿಲ್ ಕೊಡ್ತೀವಿ. ಮಿಕ್ಕದನ್ನು ಇಲ್ಲೇ ನಾವು ಡೈಲಿ ಟ್ರೀಟ್ಮೆಂಟ್ ಮಾಡ್ತೀವಿ. ಎವ್ರಿ ಡೇ ಟ್ರೀಟ್ಮೆಂಟ್, ಮಂಡೇ ಟು ಫ್ರೈಡೇ ಟ್ರೀಟ್ಮೆಂಟ್ ಇರುತ್ತೆ, ಸ್ಯಾಟರ್ಡೆ ಸಂಡೇ ಇರಲ್ಲ. ವಾರದಲ್ಲಿ 5 ದಿನ. ಸೊ ಒಂದು 3 months ಕೋರ್ಸು, ಮ್ಯಾಕ್ಸಿಮಮ್ ತುಂಬಾ ಸಿವಿಯರ್ ಇದ್ರೆ 6 months ವರೆಗೂ ಹೋಗುತ್ತೆ. ಬಟ್ ಎವ್ರಿಥಿಂಗ್ ವಿಲ್ ಬಿ ಕ್ಲಿಯರ್ಡ್ ಆಗಿರುತ್ತೆ. ಬಟ್ ರೆಗ್ಯುಲರ್ ಆಗಿ ಬರಲೇಬೇಕು. ಯಾಕೆಂದ್ರೆ ಅವ್ರು 10-15 ವರ್ಷದಿಂದ ಸಫರ್ ಮಾಡಿದಾಗ ಒಂದು 5-6 ತಿಂಗಳಲ್ಲಿ ಏನಾಗುತ್ತೆ ಅವ್ರಿಗೆ, ಇಡೀ ಲೈಫ್ ಚೆನ್ನಾಗಿರ್ಬೋದಲ್ವಾ. ನಡಿಯಕ್ಕೆ ಬರಲ್ಲ, ಇಬ್ಬಿಬ್ರು ಹೊತ್ಕೊಂಡ್ ಬರ್ತಾರೆ, ಅಳ್ತಾ ಇರ್ತಾರೆ ಪೇಷಂಟ್ ಲಿಟ್ರಲಿ. ಅಂತದ್ ನಿಮ್ಗೆ ಬೇಕಾದ್ರೆ ವಿಡಿಯೋ ಸಾಕಷ್ಟು ತೋರಿಸ್ತೀನಿ. ಆಗಿದೆ ಸರ್ ಇಲ್ಲಿ. ಎಷ್ಟು ಪೇಷಂಟ್ ಒಂದಲ್ಲ, ಸಾಕಷ್ಟು ಪೇಷಂಟ್ ಇದ್ದಾರೆ ಅಲ್ವಾ ಸರ್. ಸೊ ಅವರೆಲ್ಲಾನು ಇಲ್ಲಿ ಕ್ಯೂರ್ ಆಗಿ ಹೋಗಿರೋದು, ಅಳ್ಕೊಂಡ್ ಬರ್ತಾರೆ, ಆಮೇಲೆ ನಡ್ಕೊಂಡು ಹೋಗ್ತಾರೆ. ಓಕೆ. ಈ ರೀತಿ ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಳ್ಬೇಕಾದ್ರೆ ಯಾವ್ದಾದ್ರು ಆಹಾರ ಪದ್ಧತಿಯನ್ನ ಮೇಂಟೈನ್ ಮಾಡ್ಬೇಕಾಗತ್ತಾ ನಾವು? ಏನಿಲ್ಲ, ಆಹಾರ ಪದ್ಧತಿ ಲಿಮಿಟ್. ಅವ್ರ ಬಾಡಿಗೆ ಯಾವ್ದು ಸೆಟ್ ಆಗಲ್ಲ ಅದು ಬೇಡ ತಗೋಬೇಡಿ, ರಿಯಾಕ್ಟ್ ಆಗ್ತಾ ಇರುತ್ತೆ ಕೆಲವೊಂದು ಪದಾರ್ಥ, ಅದನ್ನ ಬೇಡ ಅಂತ ಹೇಳ್ತೀವಿ. ಅವ್ರಿಗೂ ಗೊತ್ತಿರುತ್ತೆ ಇದು ತಿಂದ್ರೆ ನಮ್ಗೆ ತೊಂದರೆ ಆಗತ್ತೆ ಅಂತ, ಅದನ್ನ ಬೇಡ ಅಂತ ಹೇಳ್ತೀವಿ. ನಾನ್ ವೆಜ್ ಎಲ್ಲ ತಿನ್ಬೋದಾ ಸರ್? ಸ್ವಲ್ಪ ಕಡಿಮೆ ಇರ್ಬೇಕು, ಯಾಕಂದ್ರೆ ಅದು ಏನಾಗುತ್ತೆ, ಫ್ಯಾಟಿ ಲಿವರ್ ಹೊಡೆಯೋದು, ಈಗ ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಆಗಕ್ಕೆ ಶುರು ಆಗುತ್ತೆ. ಈ ಎಸ್ಪೆಷಲಿ ನೋವು ಮೂಳೆಗಳದಿದ್ದವರು ಅದು ಟ್ರೀಟ್ಮೆಂಟ್ ಮುಗಿಯೋರ್ಗಂತೂ ತಗೋಬಾರ್ದು. ಓಕೆ. ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀರಾ. ತುಂಬಾ ಜನರಿಗೆ ಹ್ಯಾಬಿಟ್ಸ್ಗಳಿರ್ತವೆ ಸರ್, ಸ್ಮೋಕಿಂಗ್ ಇರ್ಬೋದು, ಡ್ರಿಂಕಿಂಗ್ ಇರ್ಬೋದು, ಒಂದೇ ಸಲ ಬಿಡಕ್ಕಾಗಲ್ವಲ್ಲ ಸರ್, ಅವ್ರು ಏನು ಮಾಡಬೇಕು? ಟ್ರೀಟ್ಮೆಂಟ್ ಮುಗಿಯೋರ್ಗಾದ್ರೂ ಕಂಟ್ರೋಲ್ ಮಾಡ್ಕೋಬೇಕು. ಅವ್ರು ಕ್ಯೂರ್ ಆಗ್ಬೇಕಾ ಅಥವಾ ಹ್ಯಾಬಿಟ್ ಬೇಕಾ, ದೇ ವಿಲ್ ಡಿಸೈಡ್. ಅವ್ರಿಗೆ ಬಿಟ್ಕೊಡೋಣ. ಯಾಕೆಂದ್ರೆ ಸರ್ ಆ ಚಟ ಆಮೇಲೆ ನೋಡ್ಕೊಳ್ಳೋಣ, ಮೊದಲು ನಾವು ಹುಷಾರಾಗ್ಲಿ ಅಂತ ಬರೋರೇ ಇದ್ರೆ ನಾವು ಅವ್ರು ಸ್ಪಂದಿಸಿದ್ರೆ ನಾವು ಟ್ರೀಟ್ಮೆಂಟ್ ಬೇಗ ವಾಸಿ ಆಗತ್ತೆ ಅಂತ ಅಲ್ವಾ. ಅವ್ರಿಗೆ ಬೇಗ ವಾಸಿ ಆಗೋದಿತ್ತಂದ್ರೆ ಅದನ್ನ ಬಿಟ್ಬಿಟ್ಟು ಬರ್ಲಿ, ಇಲ್ಲ ಅಂದ್ರೆ ಅವ್ರಿಗೆ ಸೇರಿದ್ದಲ್ವಾ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಸೊ ಇವೆಲ್ಲ ಆಯ್ತು ಪೇನ್ ಮ್ಯಾನೇಜ್ಮೆಂಟ್ ಇರ್ತಕ್ಕಂಥ ಇನ್ನೇನಾದ್ರೂ ಅಡಿಷನಲ್ ಇದೆಯಾ, ಬೇರೆ ಏನಾದ್ರೂ? ಪ್ರತಿ ಗುರುವಾರ ಮತ್ತೆ ಸೋಮವಾರ ಮತ್ತೆ ಗುರುವಾರ ನಾಡಿ ಸೆಟ್ಟಿಂಗ್ ಅಂತ ಮಾಡ್ತೀವಿ. ಈಗ ಒಂದು ಪೇಷಂಟ್ ಕರೆದು ಲೈವ್ ಅಲ್ಲಿ ಬೇಕಾದ್ರೆ ಮಾಡೋಣ. ಈಗ ನಾಡಿ ಸೆಟ್ಟಿಂಗ್ ಬಗ್ಗೆ ಹೇಳೋದೇನಂದ್ರೆ, ಫಸ್ಟು ಅವ್ರಿಗೆ ಬಂದಾಗ ಈ ಥರ ಪ್ರತಿಯೊಬ್ಬರಿಗೂ ಒಂದು ಫೋಟೋ ಕೊಟ್ಟಿರ್ತೀವಿ. ಮೇಡಮ್ಗೆ ಶಿವನ್ ಫೋಟೋ ಆಲ್ರೆಡಿ ಕೊಟ್ಟಿದ್ದಾಗಿದೆ, ಯಾಕೆಂದ್ರೆ ಅವ್ರು ಆಲ್ರೆಡಿ ಟ್ರೀಟ್ಮೆಂಟ್ ಬರೋದ್ರಿಂದ ಇದು ಕೊಟ್ಟಿರ್ತೀವಿ. ಆಮೇಲೆ ಪಂಚಾಕ್ಷರಿ ಮಂತ್ರ ಅಂತ ಹೇಳ್ತೀವಿ. ಪಂಚಾಕ್ಷರಿ ಮಂತ್ರ ಅಂತಂದ್ರೆ ಅವ್ರ ಮನಸ್ಸಲ್ಲಿ ಓಂ ನಮಃ ಶಿವಾಯ ಅಂತ ಧ್ಯಾನ ಮಾಡ್ತಾ ಇದ್ರೆ, ನಾವು ಇದನ್ನ ನಾಡಿ ಈಡ ಪಿಂಗಳ ಸುಷುಮ್ನ 3 ನಾಡಿಗಳು ಬರುತ್ತೆ. ಆ ನಾಡಿ ಸೆಟ್ ಮಾಡೋದ್ರಿಂದ ಅವ್ರ ಫೀಲಿಂಗ್ ಆಮೇಲೆ ಇದು ಮುಗಿಲಿ 5 ನಿಮಿಷ ಯಾರು ಮಾತಾಡೋ ಹಂಗಿಲ್ಲ, ಏನು ಸೌಂಡ್ ಬರಂಗಿಲ್ಲ. ಸೊ ಅವಾಗ ಏನಾಗುತ್ತೆ, ಅದು ಮುಗಿದ ಮೇಲೆ ಇದರಲ್ಲಿ ಏನು ಶಕ್ತಿ ಇದೆ ಅಂತ ಅವರು ಹೇಳ್ತಾರೆ ನಿಮಗೆ. ಓಕೆ ಮೇಡಮ್, ರಿಪ್ಲೈ ತಗೋಣ. ನಾಡಿ ಸೆಟ್ಟಿಂಗ್ ಫಸ್ಟ್ ಮುಗಿಸ್ಬಿಡೋಣ, ಸ್ಟಾರ್ಟ್ ಮಾಡಿ ಸರ್. ಓಕೆನಾ ಮೇಡಮ್? ಧ್ಯಾನ ಮಾಡಿ ಪಂಚಾಕ್ಷರಿ ಮಂತ್ರ. ಆಯ್ತಾ ಸರ್? ಇದು ಮುಗಿದಿದೆ. ಮೇಡಮ್, ಇವಾಗ ನಿಮ್ಮ ಒಂದು ಅನಿಸಿಕೆಯನ್ನು ನಾನು ಕೇಳಬೇಕು. ಸೊ ನೀವು ಹೇಳಿ, ನಿಮಗೆ ನಾಡಿ ಸೆಟ್ಟಿಂಗ್ ಮಾಡಬೇಕಾದ್ರೆ ಯಾವ ರೀತಿ ಅನುಭವ ಆಯಿತು? ಇದಾದಮೇಲೆ ಏನು ಅನಿಸ್ತು ನಿಮಗೆ? ನಾಡಿ ಸೆಟ್ಟಿಂಗ್ ಮಾಡುವಾಗ ಪ್ರತಿಯೊಂದು ಯಾವುದಾದ್ರೂ ಈ 5 ಬೆರಳಲ್ಲಿ ಯಾವುದಾದ್ರೂ ಒಂದು ಬೆರಳಲ್ಲಿ ಸೆನ್ಸ್ ಆಗುತ್ತೆ, ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಆ ಎನರ್ಜಿ ಪಾಸ್ ಆಗೋದು ಗೊತ್ತಾಗುತ್ತೆ. ಇದೇ ಬೆರಳಲ್ಲಿ ಅಂತ ಹೇಳೋಕ್ಕಾಗಲ್ಲ, ಬಟ್ 5 ಫಿಂಗರಲ್ಲಿ ಯಾವುದ್ರಲ್ಲಾದ್ರೂ ಒಂದ್ರಲ್ಲಿ ಸೆನ್ಸ್ ಆಗೇ ಆಗುತ್ತೆ. ಅವ್ರಿಗೆ ದೇವ್ರ ಮೇಲೆ ನಂಬಿಕೆ ಇದ್ದು ಕರೆಕ್ಟಾಗಿ ಬೆರಳುಗಳು ಅಬ್ಸರ್ವ್ ಮಾಡಿದ್ರೆ ಆ ಪಾಸಿಂಗ್ನೆಸ್ ಚೆನ್ನಾಗೇ ಗೊತ್ತಾಗುತ್ತೆ ಅವ್ರಿಗೆ. ನಾಡಿ ಸೆಟ್ಟಿಂಗ್ ಇಂದ ನಿಮಗೆ ಏನು ಒಳ್ಳೇದಾಯ್ತು, ಏನು ಅನುಭವ ಆಯಿತು? ನನ್ನ ನಾಡಿ ಸೆಟ್ಟಿಂಗ್ ಇಂದ ಸ್ವಲ್ಪ ತಲೆನೋವು ಕಡಿಮೆ ಆಗಿದೆ. ಸ್ವಲ್ಪ ತುಂಬಾ ತಲೆನೋವು ಬರ್ತಾ ಇತ್ತು, ಮತ್ತೆ ವಾಮಿಟ್ ಸೆನ್ಸೇಷನ್ ಇರ್ತಾ ಇತ್ತು. ಬೆಳಗ್ಗೆ ಎದ್ದಿದ ತಕ್ಷಣ ತಲೆ ತುಂಬಾ ಸುತ್ತಾ ಇತ್ತು, ಗೋಡೆಗಳು ಹಿಡ್ಕೊಂಡು ಓಡಾಡ್ತಾ ಇದ್ದೆ. ಈಗ ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ನನಗೆ, ಪರವಾಗಿಲ್ಲ. ವರ್ಕ್ ಆಗಿದೆ. ನಾನೇ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿ ನನ್ನ ಡಾಕ್ಟರ್ ನಾನು ಕೇಳಿದೆ, ಡಾಕ್ಟರ್ ನನ್ನ ಬೆರಳಲ್ಲಿ ಈ ತರ ಎನರ್ಜಿ ಪಾಸ್ ಆಯಿತು ಅಂದರೆ ಅವಾಗ ಹೇಳಿದ್ರು, ಡಾಕ್ಟ್ರೇ ಹೇಳಿದ್ರು, ಅದು ಯಾರು ನಂಬಿಕೆ ಇಟ್ಕೊಂಡು ಅದನ್ನ ಅಬ್ಸರ್ವ್ ಮಾಡ್ತಾ ಇರೋ ಖಂಡಿತ ಅವ್ರಿಗೆ ಆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ. ನಾನು ಪ್ರತಿ ವಾರದಲ್ಲೂ ಯಾವುದಾದ್ರೂ ಒಂದು ದಿವಸ ಆ ಎಕ್ಸ್ಪೀರಿಯನ್ಸ್ ಯಾವುದಾದ್ರೂ ಒಂದು ಬೆರಳಲ್ಲಿ ಆಗೇ ಆಗುತ್ತೆ. ಇಟ್ ಡಿಪೆಂಡ್ಸ್. ಈಗ ಕಂಪ್ಲೀಟ್ ನಾವು ದೇವ್ರನ್ನೇ ನಂಬ್ತೇವೆ, ಯಾವುದು ಬೇಡ ಬರೀ ನಾಡಿ ಸೆಟ್ಟಿಂಗ್ ಮಾಡಿ ಅಂತ ಪೇಷಂಟು ಬರ್ತಾರೆ. ಅವ್ರಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿ ಸೋಮವಾರ ಪ್ರತಿ ಗುರುವಾರ ಕರಿತೀವಿ. ಸೋಮವಾರ ಗುರುವಾರ. ಆಮೇಲೆ ಅದು 3 months 6 months 9 months ಇರುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ಹೌ ಓಲ್ಡ್
ಓಲ್ಡ್ ಇಟ್ ಈಸ್, ಎಷ್ಟು ಹಳೇದಿದೆ ಅದ್ರ ಮೇಲೆ ಟೈಮ್ ಹೋಗುತ್ತೆ. ರೀಸೆಂಟ್ ಆಗಿ ಬಂದಿದ್ರೆ 3 months ಅಲ್ಲಿ ಮುಗ್ದೋಗುತ್ತೆ. ಆದ್ರೆ 3 months ಅದೇನು ಡೈಲಿ ಬರೋದಿಲ್ಲ. ಸೋಮವಾರ ಗುರುವಾರ ವಾರದಲ್ಲಿ 2 ದಿನ ಬಂದ್ರು ಸಾಕು. ಕರೆಕ್ಟ್. ಅದರಲ್ಲಿನೂ ಹೀಲ್ ಆಗುತ್ತೆ. ನಿಮ್ಮ ಪ್ರಕಾರ ಹೆಚ್ಚಿನ ಜನ ಇದರ ಒಳ್ಳೆ ಇದು ಪಡ್ಸ್ಕೊಂಡಿರೋದು, ಲಾಭ ಪಡ್ಕೊಂಡಿರೋದು ಯಾವ ರೋಗಕ್ಕೆ ಲಾಭ ಪಡ್ಕೊಂಡಿದ್ದಾರೆ? ಅದು ಸರ್, ಈಗ ದೇವ್ರು ಬ್ಲೆಸ್ ಮಾಡಿದ್ರೆ ಯಾವ ರೋಗ ಇದ್ರು ಹೋಗುತ್ತಾ, ಯಾವ್ದಾದ್ರು ಹೋಗೋದಂತೀರ ಅಷ್ಟೇ ಸರ್. ಅದರಲ್ಲಿ ಅದೇ ಅಂತಿಲ್ಲ. ಹಂಗಲ್ಲ ಸರ್, ನಿಮ್ಮ ಹತ್ರ ಬಂದಿಲ್ಲ. ಪರ್ಟಿಕ್ಯುಲರ್ ಆಗಿ ನೋಡಿ, ನಾವು ಟ್ರೀಟ್ಮೆಂಟ್ ಏನ್ ಬೇಕೋ ಅದನ್ನ ನಾವು ನ್ಯಾಚುರಲ್ ಥೆರಪೀಸ್ ಅಂತೂ ಮಾಡೇ ಮಾಡ್ತೀವಿ. ಮಾಡಿದ್ಮೇಲೆ ಇದನ್ನ ಮಾಡಿದ್ರೆ ಪ್ರತಿಯೊಂದು ಯಾವುದೇ ರೀತಿ ಸ್ವಲ್ಪನೂ ಬ್ಯಾಲೆನ್ಸ್ ಇಲ್ದೇನೆ ಕ್ಲಿಯರ್ ಆಗುತ್ತೆ. ಅಡಿಷನಲ್ ಬೆನಿಫಿಟ್ ಇದಂಗೆ. ಎಸ್, ಕರೆಕ್ಟ್ ಅಲ್ವಾ? ಸರಿ ಸರ್, ನಾವು ಮುಂದೆ ಹೋಗ್ಬಿಡೋಣ ಇವಾಗ. ರೈಟ್ ಸರ್.